ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 17 ದಿನಗಳಿಂದ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮವನ್ನು ವಿರೋಧಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಮುಖ್ಯವಾದಂತಹ ಆಗ್ರಹವನ್ನು ಮಾಡ್ತಾ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹಕ್ಕೆ ಸೋನಂ ವಾಂಗ್ಚುಕ್ ಅವರಿಗೆ ದೇಶವ್ಯಾಪಿ ಎಷ್ಟರ ಮಟ್ಟಕ್ಕೆ ಬೆಂಬಲ ಸಿಗ್ತಾ ಇದೆ ಅನ್ನುವಂತಹ ಚರ್ಚೆಗಳೀಗಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 2011-12ರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಏನು ದೊಡ್ಡ ಮಟ್ಟಕ್ಕೆ ಅಭಿಯಾನ ಆಯಿತು, ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹಕ್ಕೆ ರಾಜಕೀಯ ಪಕ್ಷಗಳಿಂದ ಹಿಡಿದು ಮಾಧ್ಯಮದವರು, ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಂತಹ ಒಂದು ಬೆಂಬಲ ಏನಿತ್ತು, ಅದನ್ನು ಹೋಲಿಕೆ ಮಾಡಿದರೆ ಇಷ್ಟೆಲ್ಲ ಮುಂದುವರೆದಿರುವಂತಹ ಸೋಷಿಯಲ್ ಮೀಡಿಯಾನು ಸೇರಿದಂತೆ ಇವತ್ತು ಯಾರು ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ? ಯಾಕಾಗಿ ಈ ತಾರತಮ್ಯ? ಸಾಮಾಜಿಕ ಬದ್ಧತೆ ಮತ್ತು ಕಳಕಳಿ ಯಾಕಾಗಿ ಈ ಮಟ್ಟಕ್ಕೆ ಬಂತು? ಸಮಾಜ ಯಾಕೆ ಬದಲಾಯಿತು? ಮಾಧ್ಯಮದವರು ಯಾಕೆ ತಮ್ಮ ಪಾತ್ರವನ್ನು ಮರೀತಾ ಇದ್ದಾರೆ? ಬದಲಾದವರು ಯಾರು? ಬದಲಾಗಿದ್ದು ಯಾಕೆ? ಇದೆಲ್ಲ ವಿಚಾರವನ್ನು ಇನ್ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಇವತ್ತಿನ ಬಿಗ್ ಸ್ಟೋರಿಯಲ್ಲಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಸಂತೋಷ್ ಕಶ್ಯಪ್. ಸೋನಂ ವಾಂಗ್ಚುಕ್ ಅವರು 2 ಪ್ರಮುಖವಾದಂತಹ ಆಗ್ರಹವನ್ನು ಮಾಡ್ತಾ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 17 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಲಡಾಖ್ ಅನ್ನುವಂತಹ ಪ್ರದೇಶ ಶೆಡ್ಯೂಲ್ 6 ಪ್ರಕಾರ ಅದಕ್ಕೆ ರಾಜ್ಯ ಅನ್ನುವಂಥ ಒಂದು ಮನ್ನಣೆಯನ್ನು ಕೊಡಬೇಕು ಅನ್ನುವಂತಹ ಪ್ರಮುಖವಾದಂತಹ ಆಗ್ರಹವನ್ನು ಮಾಡ್ತಾ, ಇದರ ಜೊತೆಗೆ ನೀಟ್ ಪರೀಕ್ಷೆಯಲ್ಲಿ ಏನು ಅಕ್ರಮ ಆಯ್ತಲ್ಲ, ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಏನೆಲ್ಲ ಆಯಿತು, ಇದನ್ನು ವಿರೋಧಿಸಿ ದೇಶದ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತ ತಾವು ಒಬ್ಬರೇ, ನಾನು ಸತ್ತರೂ ಪರವಾಗಿಲ್ಲ, ನ್ಯಾಯವನ್ನು ಕೊಡಿಸಬೇಕು, ನಾನು ನ್ಯಾಯವನ್ನು ಕೊಡಿಸಲೇಬೇಕು, ಇವರ ಪರವಾಗಿ ಧ್ವನಿಯಾಗಿ ನಿಲ್ಲಬೇಕು, ಪ್ರಶ್ನೆ ನಾನು ಮಾಡೇ ಮಾಡ್ತೇನೆ ಅಂತ ತಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮುಂದುವರೆದಿರುವಂತಹ ಸೋಷಿಯಲ್ ಮೀಡಿಯಾ ಇದೆ, ಮಾಧ್ಯಮಗಳಿದ್ದಾವೆ. ನಾನು ಯಾಕೆ ಈ ಹಿಂದೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಹಿಂದೆ 2011-12ರಲ್ಲಿ ಅಣ್ಣಾ ಹಜಾರೆಯವರು ಭ್ರಷ್ಟಾಚಾರದ ವಿರುದ್ಧವಾಗಿ ದೊಡ್ಡ ಧ್ವನಿಯನ್ನು ಎತ್ತುತ್ತಾರೆ. 2G ಹಗರಣ ಇರಬಹುದು, ಲಾಲೂ ಸ್ಕ್ಯಾಮ್ ಇರಬಹುದು, ಆಗಿನ ಆಡಳಿತ ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ದೊಡ್ಡ ಅಭಿಯಾನವನ್ನು ಶುರು ಮಾಡಿದಂಥದ್ದು. ಅದಕ್ಕೆ ಅಭಿಯಾನದ ರೂಪವನ್ನು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಎನ್ನುವಂಥ ರೀತಿಯಲ್ಲಿ ಮಾಡಿದ್ದು, ಅದರಲ್ಲಿ ಪ್ರಮುಖ ಪಾತ್ರ ಇದ್ದಂಥದ್ದು ಮಾಧ್ಯಮಗಳದ್ದು. ಅಣ್ಣಾ ಹಜಾರೆ ಅವರ ಜೊತೆಗೆ ಎಲ್ಲ ರಾಜಕೀಯ ಪಕ್ಷಗಳು ನಿಂತವು, ಮಾಧ್ಯಮಗಳು ನಿಂತು 24x7 ಅಣ್ಣಾ ಹಜಾರೆ ಅವರು ಏನು ಮಾಡ್ತಾ ಇದ್ದಾರೆ ಅದೆಲ್ಲವನ್ನೂ ಕೂಡ ಕವರ್ ಮಾಡ್ತು, ಎಲ್ಲವೂ ಕೂಡ ಸುದ್ದಿಯನ್ನು ಬಿತ್ತರಿಸಲಾಗ್ತಾ ಇತ್ತು. ಇವರ ಜೊತೆಗೆ ಘಟಾನುಘಟಿ ನಾಯಕರುಗಳು ಸಂತೋಷ್ ಹೆಗಡೆ, ಸುಷ್ಮಾ ಸ್ವರಾಜ್, ಕಿರಣ್ ಬೇಡಿ, ಅರುಣ್ ಜೇಟ್ಲಿ, ಬಾಬಾ ರಾಮದೇವ್ ಎಲ್ಲರೂ ಬೇಕಾದಷ್ಟು ಜನ ನಿಂತರು. ಆದರೆ ಇವತ್ತು ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಅವರು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಓಕೆ, ಲಡಾಖ್ನ ವಿಚಾರ ಕೇಳ್ತಾ ಇದ್ದಾರೆ, ಆ ಭಾಗದ ಜನ ಮಾತ್ರ ಅವರಿಗೆ ಬೆಂಬಲ ಕೊಡಬೇಕು ಅಂತ ಹೇಳುವಂಥದ್ದು ನ್ಯಾಯಸಮ್ಮತ. ಆದರೆ ಇಡೀ ದೇಶವ್ಯಾಪಿಯಾದಂಥ ಅಕ್ರಮವನ್ನು ವಿರೋಧಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸಬೇಕು, ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವತ್ತು ಎಷ್ಟು ಜನ ಇವರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ? ಎಷ್ಟು ಮಾಧ್ಯಮಗಳು ಅಲ್ಲಿ ಹೋಗಿ ಕವರೇಜ್ ಮಾಡ್ತಾ ಇದ್ದಾವೆ? ಎಷ್ಟು ಮಾಧ್ಯಮಗಳು ಇವರ ಪ್ರಶ್ನೆಯನ್ನ ಸರ್ಕಾರದ ವಿರುದ್ಧವಾಗಿ ಎತ್ತುತ್ತಾ ಇದ್ದಾರೆ? ಇದ್ಯಾವ ಕೆಲಸವೂ ಕೂಡ ಅಂದುಕೊಂಡ ಮಟ್ಟಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಸಮಾಜ ಎತ್ತ ಸಾಗುತ್ತಾ ಇದೆ. ತಮ್ಮ ಸಾಮಾಜಿಕ ಬದ್ಧತೆ ಮತ್ತು ಕಳಕಳಿಯನ್ನ ನಾವುಗಳೇ ಮರಿತಾ ಇದ್ದೀವ? ಯಾಕಾಗಿ ಹೀಗಾಗ್ತಾ ಇದೆ? ಸರ್ಕಾರವನ್ನು ಹಾಗಾದ್ರೆ ಯಾರೂ ಪ್ರಶ್ನೆನೇ ಮಾಡಬಾರ್ದಾ? ಸರ್ಕಾರಕ್ಕೆ ಎಚ್ಚೆತ್ತುವಂಥ ಕೆಲಸವನ್ನು ಮಾಡಬಾರ್ದಾ? ಇದೆಲ್ಲವೂ ಕೂಡ ಈ ಮಧ್ಯೆ ಇವರ ಪ್ರಾಣಹರಣ ಆಗಬಹುದು. ಈ ರೀತಿಯಾಗಿ ಉಪವಾಸ ಮಾಡಿದರೆ ಸೋನಂ ವಾಂಗ್ಚುಕ್ ಅವರನ್ನು ಬದುಕಿಸಿಕೊಳ್ಳಬೇಕು ಅನ್ನುವಂಥ ಕೋರ್ಟ್ ಆರ್ಡರ್ ಇದೆ. ಅದು ಕೂಡ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ವಾ? ಸರ್ಕಾರ ಏನಾದರೂ ಕುರುಡೇನಾರು ಆಗ್ಬಿಟ್ಟಿದೆಯಾ? ಯಾಕಾಗಿ ಈ ಥರ ಆಗ್ತಾ ಇದೆ? ಎಷ್ಟು ಜವಾಬ್ದಾರಿಯುತವಾಗಿ ನಾವು ನಡೆದುಕೊಳ್ಬೇಕು? ಮಾತಾಡಕ್ಕಷ್ಟೇ ಹಾಗಾದರೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸೀಮಿತವಾಯಿತಾ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನೇನು ಬರುತ್ತೆ, ಆ ಜವಾಬ್ದಾರಿಯನ್ನು ಯಾರು ನಡೆದುಕೊಳ್ಬೇಕು? ಯಾಕಾಗಿ ಇಷ್ಟೊಂದು ಬದಲಾವಣೆ? ಮಾಧ್ಯಮಗಳ ತಪ್ಪ? ಜನಗಳ ತಪ್ಪ? ಯಾರು ದಾರಿ ತಪ್ತಾ ಇದ್ದಾರೆ? ಬದಲಾಗಿದ್ದು ಯಾಕೆ?
ಇದರ ಜೊತೆಗೆ ಸೋಷಿಯಲ್ ಮೀಡಿಯಲ್ಲಿ ಟ್ರೆಂಡ್ ಶುರುವಾಗುತ್ತೆ. ಇವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ನಮಗೆ ಅವರನ್ನು ನಾವು ಬೆಂಬಲಿಸ್ತೇವೆ ಅಂತ ಬರೀ ಕಾಮೆಂಟ್ಗಳಲ್ಲಿ, ಪೋಸ್ಟ್ಗಳಲ್ಲಿ, ಸ್ಟೇಟಸ್ ಸ್ಟೋರಿಗಳಲ್ಲಿ ಹಾಕೊಂಡ್ಬಿಟ್ರೆ ಸಾಕ, ಆ ಜಾಗಕ್ಕೆ ಹೋಗಿ ಅವರಿಗೆ ಬೆಂಬಲವನ್ನು ಸೂಚಿಸುವಂಥ ಕೆಲಸ ಮಾಡಬೇಕಲ್ವಾ? ಇದೆಲ್ಲವ ಜವಾಬ್ದಾರಿ ಅಂತ ಹೇಳಿದ್ರೆ ಮಾಧ್ಯಮಗಳು ಪ್ರಮುಖವಾಗಿ ಸೇರಿದಂತೆ. ಯಾಕೆ ಅಂದರೆ ಆಗ ದೊಡ್ಡ ಟ್ರೆಂಡನ್ನು ಸೃಷ್ಟಿ ಮಾಡಿದಂಥದ್ದು ಮಾಧ್ಯಮಗಳೇ. ಇವತ್ತಿಗೂ ಅಷ್ಟೇ, ಅವತ್ತು ಹೇಗೆ ಆಡಳಿತ ಪಕ್ಷವನ್ನು, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು, ಕಣ್ತೆರೆಸುವಂತಹ ಕೆಲಸವನ್ನು ಮಾಡಿದ್ದರು, ಅದನ್ನು ಈಗಲೂ ಮಾಡಬೇಕಲ್ವಾ? ಕೆಲವರು ಕೇಳ್ತಾ ಇದ್ದಾರೆ, ಒಬ್ಬರು ವಾದ ಇದೆ, ನೀಟ್ ಮರುಪರೀಕ್ಷೆ ಆಯಿತು, ರಿಸಲ್ಟ್ಸ್ ಬಂತು, ಮತ್ತಿನ್ಯಾಕೆ ಇವರ ಉಪವಾಸ ಸತ್ಯಾಗ್ರಹ ಅಂತ. ದಟ್ ಈಸ್ ಓಕೆ, ಫೈನ್. ಬೇರೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಯಾರೋ ಹೋದವರ ವಿಚಾರವನ್ನು ನಾವು ಈಗಲೂ ಕೂಡ ಚರ್ಚೆ ಮಾಡ್ತೇವೆ, ಅವ್ರು ಏನು ಮಾಡಿದ್ರು ಏನು ಮಾಡಿಲ್ಲ ಅಂತ. ಹಾಗಾದರೆ ಚರ್ಚೆಗೆ, ಡಿಬೇಟ್ಗೆ, ಪ್ರಶ್ನೆ ಮಾಡೋದಕ್ಕೆ ಮುಕ್ತವಾದಂಥ ಅವಕಾಶವೇ ಇಲ್ವಾ? ಹಾಗಾದರೆ ನ್ಯಾಯ ಕೊಡಿಸ್ಬೇಕಾದ ವಿದ್ಯಾರ್ಥಿಗಳ ಪ್ರಾಣಹರಣ ಆಯ್ತಲ್ಲ, ಆತ್ಮಹತ್ಯೆ ಆಯ್ತಲ್ಲ, ಅದಕ್ಕೆ ನ್ಯಾಯ ಸಿಗೋದು ಬೇಡವಾ? ಹಾಗಾದರೆ ಇದರ ಜೊತೆಗೆ ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತೀನಿ. ನೈತಿಕ ಹೊಣೆ ಅಂತ ಅನ್ನುವಂಥದ್ದು ಪದ ಇದೆ. ಕೆಂಗಲ್ ಹನುಮಂತಯ್ಯ ಅವರು ವಿಧಾನಸೌಧ ಕಟ್ಟುವಂಥ ಸಂದರ್ಭದಲ್ಲಿ ಅವರ ಮೇಲೆ ಬರೀ ಆರೋಪ ಬಂತು. ಆರೋಪಕ್ಕಷ್ಟೇ ಅವರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ದು. ಕಣ್ಣು ಮುಂದೆ ಕಾಣ್ತಾ ಇದೆ. ಇವತ್ತು ಇಷ್ಟೆಲ್ಲ ವಿದ್ಯಾರ್ಥಿಗಳು ನೊಂದುಕೊಂಡ್ರು, ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ್ರು, ರೀ ಎಕ್ಸಾಮಿನೇಷನ್ ಆಯಿತು, ಪ್ರತಿ ಬಾರಿಯೂ ಈ ಥರ ಆಗ್ತಾ ಇದೆ ಅಕ್ರಮ. ಇದಕ್ಕೆ ನೈತಿಕ ಹೊಣೆಯನ್ನು ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನೇ ಕೊಟ್ಟಿಲ್ಲ. ಇನ್ನು ಸಮರ್ಥಿಸಿಕೊಳ್ಳುವತ್ತ ಕೇಂದ್ರ ಸರ್ಕಾರ, ಆಡಳಿತ ಸರ್ಕಾರಗಳಿದ್ದಾವೆ. ಈ ಕಣ್ತೆರೆಸುವಂತಹ ಕೆಲಸ, ಶೋಷಿತರ ಪರವಾಗಿ ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡ್ತಾ ಇರುವಂಥವರ ಪರವಾಗಿ ನಿಜವಾಗಿಯೂ ನಾವೆಲ್ಲರೂ ನಿಲ್ಲಬೇಕು. ಪ್ರಮುಖವಾಗಿ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳು, ಮುದ್ರಣ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ, ಜನತೆ ಎಲ್ಲರೂ ಕೂಡ ರಾಜಕೀಯ ಪಕ್ಷಗಳ ಆದಿಯಾಗಿ ಎಲ್ಲರೂ ಬೆಂಬಲಿಸಬೇಕು, ನ್ಯಾಯ ಕೊಡಿಸುವಂತಹ ಕೆಲಸ ಆಗಬೇಕು, ನೊಂದವರ ಪರವಾದಂಥ ಧ್ವನಿ ಆಗಬೇಕು. ಎತ್ತ ಸಾಗುತ್ತಾ ಇದೆ ಸಮಾಜ. ಈ ರೀತಿಯಾದಂತಹ ಬದಲಾವಣೆ ನಿಜವಾಗಿಯೂ ಪ್ರಜಾಪ್ರಭುತ್ವಕ್ಕೆ ಮಾರಕ. ಇಂಥ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಾಗತ್ತೆ. ಎಚ್ಚೆತ್ತುಕೊಂಡು ಎಚ್ಚರಿಕೆಯ ಹೆಜ್ಜೆ ಇಟ್ಟರೆ ಖಂಡಿತವಾಗಿಯೂ ಉತ್ತಮವಾದಂತಹ ರೀತಿಯಲ್ಲಿ ಸಮಾಜ ಸಾಗುತ್ತೆ ಅಂತ ಹೇಳಬಹುದು. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ.